ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿಯಾದಂತಹ ಚೆನ್ನಮ್ಮನವರು ನಿನ್ನೆ ವಿಧಿವಶರಾಗಿದ್ದಾರೆ. ಇವತ್ತು ಹಾಸನಕ್ಕೆ ಅವರ ಒಂದು ಅಂತ್ಯ ಸಂಸ್ಕಾರಕ್ಕಾಗಿ ಮೃತದೇಹನ ತರ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ನಮ್ಮ ಜೊತೆ ಅರ್ಕಲಗೂಡು ಶಾಸಕರಾದಂಥ ಎ ಮಂಜು ಅವರು ಇದ್ದಾರೆ. ಅವರು ಕೂಡ ಸಾಕಷ್ಟು ಚೆನ್ನಮ್ಮ ಹಾಗೆ ದೇವೇಗೌಡ ಕುಟುಂಬದ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಂಥವ್ರು. ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸ ಮಾಡ್ತೀನಿ. ಸರ್, ನೀವು ಕೂಡ ಆ ದೇವೇಗೌಡರ ಫ್ಯಾಮಿಲಿ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ರಿ. ಚೆನ್ನಮ್ಮನವರ ಬಗ್ಗೆ ನಿಮ್ಮ ಮಾತು? ನಾನು ಅವ್ರ ಥರ ವ್ಯಕ್ತಿತ್ವ ಇರ್ತಕ್ಕಂಥವ್ರನ್ನ ನಾನು ಯಾರೂ ನೋಡೇ ಇಲ್ಲ. ಯಾರೇ ಆಗಲಿ ಮನೆಗೆ ಹೋದ ತಕ್ಷಣ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಮಾಡಿ ಅಂತ ಒಂದು ಪದ ಯಾವಾಗಲೂ ಬರೋದು ಹೋದ ತಕ್ಷಣ. ನನಗೆ ಅವ್ರ ಕನ್ಸರ್ನ್ ಮನೆಗೆ ಹೋದವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಅದು ಭಾರಿ ಆ ಕುಟುಂಬನ ಎತ್ತರಕ್ಕೆ ತಗೊಂಡೋಗೋದಕ್ಕೆ ಸಹಾಯ ಆಯಿತು ಅನ್ನೋದು ನನ್ನ ಅಭಿಪ್ರಾಯ. ಬಹುಶಃ ಅವರೊಬ್ಬರು ಆ ಮನೆಯಲ್ಲಿ ಒಂದು ದೇವತೆ ಥರ ಇದ್ದಂಥವ್ರು, ಪ್ರತಿಯೊಬ್ಬರಿಗೆ ಆಶ್ರಯ ಕೊಟ್ಟಂಥವ್ರು. ಈಗ ಗೌಡ್ರಿಗೂ ಕೂಡ ಆ ಶಕ್ತಿ ಅವ್ರಿಗೆ ಆ ಲೆವೆಲ್ಗೆ ಹೋಗ್ಬೇಕಾದ್ರೆ ಅವರು ಒಬ್ಬರು ತುಂಬ ಮುಖ್ಯವಾದವರು ಕಾರಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಅವರು ಕೂಡ ತುಂಬ ದೈವ ಭಕ್ತರಾಗಿದ್ದರು. ಅದಲ್ಲದೆ ಇವಾಗ ಮುತ್ತೈದೆಯಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು, ಈ ಬಗ್ಗೆ ಹೇಳೋದಾರೆ? ನೋಡಿ, ಪುಣ್ಯ ಅದು. ಮುತ್ತೈದೆ ಸಾವು ಸಿಗೋದು ಎಲ್ರಿಗೂ ಸಿಗಲ್ಲ. ಬಟ್ ಯಾರಾಗಲಿ, ನಾನಾಗಲಿ ಯಾರಾಗಲಿ ಸಾವು ಖಚಿತ. ಬಟ್ ಆದರೆ ಈ ರೀತಿಯಾದಂಥ ಮುತ್ತೈದೆ ಸಾವು ಸಿಗ್ತಕ್ಕಂಥದ್ದು ಅವ್ರ ಸೌಭಾಗ್ಯ ಅಂತಕ್ಕಂಥದ್ದು ನನಗೆ. ಬಟ್ ಏನೇ ಆಗಲಿ, ಆ ಗೌಡರಿಗೆ ಅವ್ರ ಕುಟುಂಬಕ್ಕೆ ಒಂದು ನುಂಗ್ಲಾರ್ದಂಥ ಒಂದು ಕಳ್ಕೊಂಡಿದ್ದೀವಿ ಅನ್ನೋ ಒಂದು ಆ ವಾಸ್ತವ ಎಲ್ರಿಗೂ ಇದ್ದೇ ಇರ್ತದೆ. ಇನ್ನು ನಮಗೆ ಅಷ್ಟು ನೋವಿದ್ದ ಮೇಲೆ ಅವ್ರ ಕುಟುಂಬಕ್ಕೆ ಎಷ್ಟಿರ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಬಟ್ ಆ ಕುಟುಂಬಕ್ಕೆ ಒಂದು ಧೈರ್ಯ ಕೊಟ್ಟು ಈ ದೇವರು ಅವ್ರನ್ನ ನಿಜವಾಗ್ಲೂ ಕೂಡ ಎಲ್ಲ 4 ಜನ ಗಂಡು ಮಕ್ಕಳು ಹೆಣ್ಮಕ್ಳು ಕೂಡು ಕುಟುಂಬದ ಥರ ಬದುಕ್ತವ್ರು. ಬೇರೆ ಬೇರೆ ಇದ್ರೂ ಕೂಡು ಕುಟುಂಬದ ಅಂತ ಇದ್ದವರು. ಏನೇ ಆಗಲಿ, ಚೆನ್ನಮ್ಮನವರು ದೇವೇಗೌಡರು ಏನು ಫೈನಲ್ ಆಗಿ ಮಾತಾಡ್ತಾರೆ, ಕುಟುಂಬದ ತೀರ್ಮಾನ ಇತ್ತು. ಅದಂತೆ ಇಲ್ಲಿವರೆಗೂ ನಡೀತಾ ಇತ್ತು. ಅದೇ ರೀತಿ ಕುಟುಂಬ ಕೂಡು ಕುಟುಂಬದಾಗಿ ಬದುಕಲಿ, ಚೆನ್ನಾಗಿರಲಿ, ದೇವರು ಅವ್ರಿಗೆ ಒಂದು ದೈವದ ಶಕ್ತಿಯನ್ನು ಕೊಡಲಿ ಅಂತ ಕೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಈಗ ರಾಜಕೀಯವಾಗಿ ಬಂದರೆ ದೇವೇಗೌಡರಿಗಾಗಿರ್ಬೋದು, ಕುಮಾರಸ್ವಾಮಿಗಾಗಿರ್ಬೋದು, ರೇವಣ್ಣ ಅವ್ರಿಗಾಗಿರ್ಬೋದು ಸಾಕಷ್ಟು ಸಲಹೆಗಳನ್ನ ಕೊಡ್ತಾ ಇದ್ರು ರಾಜಕೀಯದಲ್ಲಿ. ನೀವು ಕೂಡ ಆ ಒಂದು ಪಕ್ಷದ ಶಾಸಕರು, ನಿಮ್ಗೇನಾದ್ರು ಸಲಹೆಗಳನ್ನ ಕೊಡ್ತಾ ಇದ್ರಾ? ಏನು ನೋಡಿ, ನಾನು ಕೊನೆ ಕಾಲದಲ್ಲಿ ಹತ್ರ ಆದೆ. ನನಗೆ ಗೌಡ್ರಿಗೆ ಆರೋಗ್ಯ ಕೆಟ್ಟೋದಾಗ ನಾನು ನೋಡಕ್ಕೆ ಹೋಗಿದ್ದಾಗ ಗೌಡ್ರು ಇವರಿದ್ದಾಗ ಗೌಡ್ರು ಒಂದು ಮಾತು ಹೇಳಿದ್ರು, ಇನ್ನು ಎಷ್ಟು ದಿವಸ ವಿರೋಧ ಮಾಡ್ಕೊಂಡಿರ್ತೀವಿ, ನಮ್ಮ ಕುಟುಂಬದ ಜೊತೆ ಎಲ್ಲ ಜೊತೆಗೆ ಹೋಗಿ ಅಂತ ಹೇಳಿದ್ದು ದಿನಗಳ ನೆನಪು ನನಗೆ. ಅವತ್ತು ಅವ್ರು ಹೇಳಿದಂಥ ಮಾತು, ಅವತ್ತಿಂದ ನಾನು ಅವ್ರ ಜೊತೆ ಆ ಕುಟುಂಬದ ಜೊತೆ ಇದ್ದೀನಿ. ನಾನು ಒಬ್ಬ ಅವರ ಕುಟುಂಬದ ಒಂಥರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ಬಹುಶಃ ನನಗೆ ಆ ಥರ ವ್ಯಕ್ತಿತ್ವವಾದಂಥ ತಾಯಂದಿರನ್ನ ನೋಡೋದು ಭಾರಿ ವಿರಳ. ಅದು ಈ ಕಾಲದಲ್ಲಿ ಇಷ್ಟು ಯೋಚನೆಯನ್ನು ಮಾಡಿ ಸಮಾಧಾನವಾಗಿ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಭಾರಿ ಕಷ್ಟ. ಅದರಲ್ಲೂ ಅವರು ಆ ಕುಟುಂಬದ ಎಲ್ಲರೂ ಒಟ್ಟಿಗೆ ಮಾಡಿ ಕರ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾರಿ ದೈವಭಕ್ತರು. ದೇವರ ಆಶೀರ್ವಾದ ಅನುಗ್ರಹ ಇತ್ತು ಅನ್ನೋದು ನನ್ನ ಭಾವನೆ. ಸರ್, ಈಗ ಪ್ರಾದೇಶಿಕ ಪಕ್ಷ ಅಂತಂದರೆ ಸಾಕಷ್ಟು ಸೋಲು, ಒಂದು ಕಡೆ ಗೆಲುವಾದರೆ ಇನ್ನೊಂದು ಕಡೆ ಸೋಲು ಇದ್ದೇ ಇರ್ತದೆ. ಈ ಒಂದು ಸಂದರ್ಭದಲ್ಲಿ ಯಾವ ಥರ ಧೈರ್ಯ ತುಂಬ್ತಿದ್ರು? ನೀವೇನಾದ್ರು ನಿಮ್ಮ ಜೊತೆ ಹಂಚ್ಕೊಳ್ಳೋದಾಗಿರ್ಬೋದು ಅಥವಾ ಬಂದಂಥವ್ರಿಗೆ ಧೈರ್ಯ ತುಂಬ ಅಂಥದ್ದಾಗಿರೋದು ನೋಡಿ, ಪ್ರಾದೇಶಿಕ ಪಕ್ಷ ಅನ್ನೋದು ನಿಮಗೆ ಗೊತ್ತೇ ಇದೆ. ಈ ಎರಡೂ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ತುಳಿಬೇಕು ಅಂತ ಇರ್ತಕ್ಕಂಥದ್ದೇ. ಬಟ್ ಅದರಲ್ಲೂ ನಮ್ಮಲ್ಲಿ ಪ್ರಾದೇಶಿಕ ಪಕ್ಷ ದೇವೇಗೌಡರ ನೇತೃತ್ವದಲ್ಲಿ ಇವರ ಸಲಹೆ ಮೇಲೆ ನಡೀತಾ ಇರ್ತಕ್ಕಂಥದ್ದು. ಬಹುಶಃ ನಮಗೆ ಒಂದು ಆ ಪ್ರಾದೇಶಿಕ ಪಕ್ಷಕ್ಕೆ ಒಂದು ಶಕ್ತಿ ಕೊಟ್ಟಂಥ ಕುಟುಂಬ ಇದು. ಇವರು ಪ್ರಾದೇಶಿಕ ಪಕ್ಷ ಮಾಡಿದ್ದೇನಕ್ಕೆ ಅಂದರೆ ರಾಜ್ಯದ ಹಿತಾಸಕ್ತಿಗೆ ಮಾಡಿದಂಥದ್ದು, ಇದು ಅಭಿವೃದ್ಧಿಗೋಸ್ಕರ ಮಾಡಿದಂಥದ್ದು. ಬೇರೆಯವರು ವೈಯಕ್ತಿಕವಾಗಿ ಅವರೆಲ್ಲರೂ ಮಾತಾಡ್ತಾರೆ. ಇವತ್ತು ಎಲ್ಲರೂ ನೋಡ್ತೀವಿ. ಇವತ್ತು ಈ ಸ್ಕೂಲಲ್ಲಿ ಎಲ್ಲ ಪಾಸ್ ಆಗ್ತಾರ ಇದಾಯ್ತಾರಲ್ಲ, ಇವತ್ತು ರಾಜ್ಯದಲ್ಲಿ ಯಾರ್ಯಾರು ಉನ್ನತ ಸ್ಥಾನವನ್ನು ಪಡೆದವ್ರೆ ಎಲ್ಲ ಈ ಸ್ಕೂಲಿಂದನೇ ಹೋಗಿ ಅಲ್ಲಿ ಹೋಗಿ ಪಡೆದಿರ್ತಕ್ಕಂಥವ್ರು. ಅದನ್ನು ಇವತ್ತು ನೆನ್ಕೋತಾರೆ, ಆಗ ಅಧಿಕಾರದಲ್ಲಿದ್ದಾಗ ನೆನ್ಕೊಂಡಿರೋದಿಲ್ಲ. ಬಹುಶಃ ಯಾರೇ ಇರಲಿ, ಎಂಥದಾರು ಇರಲಿ, ನಮ್ಗೆ ಯಾರು ಮಾರ್ಗದರ್ಶನ ಮಾಡಿರ್ತಾರೆ ಅವ್ರ ಬಗ್ಗೆ ಗೌರವ, ಅವ್ರ ಬಗ್ಗೆ ಒಂದು ಅನುಕಂಪ, ಅವ್ರ ಬಗ್ಗೆ ನಿಜವಾದಂಥ ಒಂದು ಪ್ರೀತಿ ಇದನ್ನು ತೋರಿಸ್ತಕ್ಕಂಥದ್ದು ಪ್ರತಿಯೊಬ್ಬರದ್ದು ಆಗಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಇದಿಷ್ಟು ಅರ್ಕಲಗೂಡು ಶಾಸಕರಾದಂಥ ಎ ಮಂಜು ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.